ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬೆಳಗ್ಗೆ 7:30-8 ಗಂಟೆಯಿಂದ ಆನ್ ಮಾಡಿಕೊಂಡು ಸುಮ್ಮನೆ ಸುತ್ತಾಡಿದ್ದಾಯ್ತು ಒಂದು 6-7 ಕಿಲೋಮೀಟ್ರು. ಇವಾಗ ಎಕ್ಸಾಕ್ಟ್ ಟೈಮ್ ಬಂದು 3:22 ಫಸ್ಟ್ ಡ್ಯೂಟಿ ಬಂದೈತೆ. ಬೆಳಗ್ಗೆಯಿಂದ ಫಸ್ಟ್ ಡ್ಯೂಟಿ, ಅದು ಅಂಕಲ್ ಡೆಲಿವರಿಲಿ ಬಂದಿರೋದು. ಎರಡರಲ್ಲೂ ಕೋರ್ಟ್ರಲ್ಲೂ ಡ್ಯೂಟಿ ಇಲ್ಲ, ಅಂಕಲ್ ಡೆಲಿವರಿಲೂ ಡ್ಯೂಟಿ ಇರಲಿಲ್ಲ. ಇದು ಪೂಲಿಂಗ್ ಬಂದಿರೋದು. 3 ಸ್ಟಾಪ್ ಇದೆ: ತನಿಸಂದ್ರ, ಜಕ್ಕೂರು ಮತ್ತು ಬಾಗ್ಲೂರು. ನಾಗವಾರದಿಂದ ಪಿಕಪ್ ಮಾಡ್ಕೊಂಡು 3 ಕಡೆ ಡ್ರಾಪ್ ಮಾಡಬೇಕು. ಸ್ಟಾಪ್ ಇರೋದು 3 ಕಡೆ. ಏನು ಮಾಡೋಕ್ಕಾಗಲ್ಲ. 17 ಕಿಲೋಮೀಟ್ರು ಪ್ಲಸ್ 5 ಕಿಲೋಮೀಟ್ರ್ ಪಿಕಪ್, 20 ಕಿಲೋಮೀಟ್ರ್ ಹೋಗ್ಬೇಕು. 688 ರೂಪಾಯಿ ಅಮೌಂಟ್ ತೋರಿಸ್ತಾ ಇದೆ. ನೋಡಿ, ನಿಮಗೂ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ? HBR ಲೇಔಟಿಂದ ಪಿಕಪ್ ಮಾಡಿಕೊಂಡು ಟೋಟಲ್ಲು 3 ಸ್ಟಾಪ್ ಇದೆ. 3 ಸ್ಟಾಪ್ ಹೋಗ್ಬೇಕು. ಪಿಕಪ್ ಬಂದು 5 ಕಿಲೋಮೀಟ್ರು. ನೋಡಿ, 4 ಸ್ಟಾಪ್, 1 2 3 4 ಸ್ಟಾಪ್ ಇದೆ. ಏನೋ ಹೆಂಗೋ ಹಾಕೊಂಡು ಹೋಗ್ಬೇಕು ಅಷ್ಟೇ. ಬನ್ನಿ ಹೋಗೋಣ. 5 ಕಿಲೋಮೀಟ್ರ್ ಇದೆ. ಫಸ್ಟ್ ಪಿಕಪ್ ಹತ್ರ ಹೋಗಿ ಸಿಗೋಣ. ಫುಟ್ವೇರ್ ಅಂತ ಕಾಣುತ್ತೆ, ಶೂಸು, ಚಪ್ಪಲ್ಸು. ನೋಡೋಣ. ಫುಟ್ವೇರ್ ಸ್ಟಾಪು, ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಟೈಮ್ ನೋಡಿ, 3 ಗಂಟೆ ಎಕ್ಸಾಕ್ಟು. 3:23. ಫಸ್ಟ್ ಬಾಡಿಗೆ ಇದು. ಬನ್ನಿ ಹೋಗೋಣ ಪಿಕಪ್ ಪಾಯಿಂಟ್ ಹತ್ರ. ಹೋಗ್ತಾ ಹೋಗ್ತಾ ಮಾತಾಡೋಣ. 16 ನಿಮಿಷ ತೋರಿಸ್ತಾ ಇದೆ ಪಿಕಪ್ ಪಾಯಿಂಟು. ಏನು ಮಾಡೋದು? ಖರ್ಚಿಗೆ ಬೇರೆ ಕಾಸಿಲ್ಲ. ಇಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ಮನೆ ಖರ್ಚು ನೋಡ್ಕೋಬೇಕು. ಏನೋ ಸುಮ್ಮನೆ ಮಾಡ್ತಾ ಇದ್ದೀವಿ. ಹೆಂಗ್ ಮಾಡ್ತೀವೋ ಗೊತ್ತಿಲ್ಲ, ಮಾಡ್ತಾ ಇರೋದಷ್ಟೇ. ಇನ್ನೇನು ಎಷ್ಟಾಗುತ್ತೋ ಆಗ್ಲಿ, ನೋಡೋಣ. ಖಾಲಿ ಕೂತ್ಕೊಂಡ್ರೆ ಅದು ಏನೂ ಬರಲ್ಲ. 1,000 ರೂಪಾಯಿ ಏನೋ ಬಂದಿತ್ತು, ಬೇರೆಯವ್ರು ಎತ್ಕೊಂಡ್ರು. ಆಮೇಲೆ ಇನ್ನೊಂದು ಯಾವುದೋ ಬಂತು, 700 ರೂಪಾಯಿ ದೊಮ್ಲೂರಿಗೆ ಡ್ರಾಪು. ಅದನ್ನು ಎತ್ಕೊಂಡ್ರಪ್ಪ. ಇನ್ನೇನು ಮಾಡ್ತಾರೆ? ಯಾರಿಗೂ ಡ್ಯೂಟಿನೇ ಇಲ್ಲ ಅಂದ್ರೆ ಪ್ರೈಮ್ ಪಾರ್ಟ್ನರ್ ಇರೋರು ಮೊದಲೇ ಎತ್ಕೊಂಡ್ಬಿಡ್ತಾರೆ, ಹೌದಲ್ವಾ? ಇರ್ಲಿ ಬಿಡಿ, ಏನು ಮಾಡೋದು. ಹೋಗ್ತಾ ಇದ್ದೀನಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಪಿಕಪ್ ಪಾಯಿಂಟು ಇನ್ನೂ 1.2 ಕಿಲೋಮೀಟ್ರ್ ಐತೆ. ಹೋಗ್ತಾ ಇದ್ದೀನಿ. ಯಪ್ಪ, ಬಿಸಿಲು 3 ಗಂಟೆಗೆ ಎಷ್ಟು ಬಿಸಿಲು ಅಂದರೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಗಾಡೀಲಿ, ಅಷ್ಟು ಬಿಸಿಲು ಐತೆ. ಅದ್ರಲ್ಲಿ ಬೇರೆ ಈ ಟ್ರಾಫಿಕ್ಕು. ಮತ್ತೆ 3 ಗಂಟೆ ಆದರೂ ಟ್ರಾಫಿಕ್ ಐತೆ ಗುರು. ಪೀಕ್ ಅವರ್ಸ್ ಎಲ್ಲ ಏನಲ್ಲ. ಸಾಯಂಕಾಲ 5 ಗಂಟೆ ಬಿಡಿ, ಬೆಳಿಗ್ಗೆ 9 ಗಂಟೆ ಆದರೆ ಪೀಕ್ ಅವರ್ಸ್ ಇರುತ್ತೆ, ಆಫೀಸ್ಗೆ ಹೋಗೋರು ಇರ್ತಾರೆ ಅಂತಾರೆ. ಮತ್ತೆ 3 ಗಂಟೆ 3:30ಗೆಲ್ಲ ಯಾರು ಇರ್ತಾರೆ? ಆಫೀಸ್ಗೆ ಹೋಗೋರು ಇರ್ತಾರ? ಇರಲ್ವಲ್ಲ. ಆದರೂ ಟ್ರಾಫಿಕ್ ಐತೆ ಗುರು. 5 ಕಿಲೋಮೀಟ್ರ್ ಬರೋಕ್ಕೆ 25 ನಿಮಿಷ, ಅಷ್ಟು ಟ್ರಾಫಿಕ್ಕು. ಏನು ಮಾಡೋದು? ಹೋಗ್ತಾ ಇರೋದು ಅಷ್ಟೇನೆ. ಆಗಿದ್ದಾಗ್ಲಿ ಅನ್ನೋದು ಹೋಗ್ತಾ ಇರೋದು. ಸ್ವಲ್ಪ ಇವತ್ತು ದುಡಿಮೆ ಆದರೆ ಚೆನ್ನಾಗಿರುತ್ತೆ. ನೆನ್ನೆ ಒಂದು 2,500 ಆಯಿತು. ನೈಟ್ 10 ಗಂಟೆಗೆ ಬಂದೆ, ಮತ್ತೆ ಬೆಳಿಗ್ಗೆ 10 ಗಂಟೆಗೆ ಎದ್ದು ಗಾಡಿ ಕ್ಲೀನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಲಿಲ್ಲ. ಮತ್ತೆ ಹಾಸ್ಪಿಟ್ಲಿಗೆ ತಗೊಂಡೋದೆ. ನಮ್ಮ ಅಂಬಾರಿನ ತಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡು ತಗೊಂಡ್ಬರೋ ಅಷ್ಟರಲ್ಲೇ ಮಧ್ಯಾಹ್ನದ 12 ಗಂಟೆ ಆಗಿತ್ತು. ಡ್ಯೂಟಿ ಆನ್ ಮಾಡ್ಕೊಂಡು ಇಟ್ಟಿಕೊಂಡಿದ್ದೀನಿ. ಬೆಳಿಗ್ಗೆ 8 ಗಂಟೆಗೆ ಒಂದಾದ್ರೂ ಡ್ಯೂಟಿ ಬರ್ಬೇಕಲ್ವಾ? ಒಂದು ಬಂದಿಲ್ಲ ಕೋರ್ಟ್ರಲ್ಲಿ. ಇವಾಗ ಅದನ್ನು ಅಂಕಲ್ ಡೆಲಿವರಿಲಿ ಎತ್ಕೊಂಡು ಫಸ್ಟ್ ಡ್ಯೂಟಿ ಮಾಡ್ತಾ ಇರೋದು ನಾನಿದು. ಏನು ಹೇಳೋಣ ನಮ್ಮ ಪರಿಸ್ಥಿತಿ? ಡ್ರೈವರ್ ಜೀವನ ಎಷ್ಟು ಕಷ್ಟ ಅಂದರೆ ಊಟಕ್ಕೆ ಬೇರೆ ಕಾಸು ಇರಲಿಲ್ಲ. ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಯಾವುದಾದ್ರೂ ಬಾಡಿಗೆ ಇದ್ರೆ ಆ ಕಾಸಲ್ಲಿ, ಬಾಡಿಗೆ ಕಾಸಲ್ಲಿ ಏನಾದ್ರು ಊಟ ಮಾಡ್ಬೋದು. ಬಾಡಿಗೆನೇ ಇಲ್ಲಾಂದರೆ ಊಟ ಹೆಂಗೆ ಮಾಡ್ತೀರಾ ಹೇಳಿ? ಬೇಜಾರಾಗಿ ಬಿಡುತ್ತೆ. ಡ್ರೈವರ್ ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಮನೇಲಿ ಬಂದು ಲೋಡ್ ಮಾಡ್ಕೊಂಡಿದ್ದೀನಿ. 3 ಬಾಕ್ಸ್ ಇರೋದು, 3 ಡ್ರಾಪ್ ಪಾಯಿಂಟು, 3 ಬಾಕ್ಸ್ ಇರೋದು. ಒಂದೊಂದು ಕಡೆ ಒಂದೊಂದು ಬಾಕ್ಸ್ ಡ್ರಾಪ್ ಮಾಡಬೇಕು. ಜಾಸ್ತಿ ವೇಟ್ ಏನಿಲ್ಲ, 100-150 kg ಇರಬೇಕು. 3 ಬಾಕ್ಸ್ ಕೂಡಿ ಲೋಡ್ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ ನಿಮಗೆ. ಕಾಣಿಸ್ತಾ ಇದೆಯಾ ಹಿಂದೆಗಡೆ? 3 ಬಾಕ್ಸ್ ಇದೆ. ಒಂದು ವಾಷಿಂಗ್ ಮೆಷೀನು, 2 ಚಿಕ್ಕದು ಬಾಕ್ಸು. ಫಸ್ಟ್ ಪಿಕಪ್ ಡ್ರಾಪ್ ಪಾಯಿಂಟ್ ಬಂದು 6 ಕಿಲೋಮೀಟ್ರು, RK ಹೆಗಡೆ ನಗರ. 20 ನಿಮಿಷ ತೋರಿಸ್ತಾ ಇದೆ. ಹೋಗ್ತಾ ಇದ್ದೀನಿ ಪಿಕಪ್ ಲೋಡ್ ಮಾಡಿಕೊಂಡು. ನಾಳೆನೂ ಅವ್ರದ್ದು ಕೆಂಗೇರಿಗೆ ಏನೋ ಬಾಡಿಗೆ ಇದೆ ಅಂತ ಹೇಳಿದ್ದಾರೆ, ಬಾಡಿಗೆ ಹೋಗ್ಬೇಕು ಅಂತ. ನೋಡೋಣ. ಈ ಥರ ಒಂದೆರಡು ಬಾಡಿಗೆ ದಿನ ಸಿಕ್ಬಿಟ್ರೆ, ಪರ್ಸನಲ್ ಬಾಡಿಗೆ
ಖುಷಿಯಾಗಿರ್ತೀವಿ. ಹೇಳಿದ್ದೀನಿ ಸರ್, ನಾನು ಕಾಲ್ ಮಾಡಿ ಬೆಳಿಗ್ಗೆ ಬರ್ತೀನಿ ಅಂತ ನಂಬರ್ ಕೂಡ ಕೊಟ್ಟು ಬಂದಿದ್ದೀನಿ. ನೋಡೋಣ, ಬೆಳಿಗ್ಗೆ ಕಾಲ್ ಮಾಡಿದ್ರೆ ಹೋಗಕ್ ಬರುತ್ತೆ. ಬಿಲ್ ಕೂಡ ನನ್ನ ಕಡೆನೇ ಇಟ್ಕೊಳಕ್ ಹೇಳಿದ್ದಾರೆ, ಬೆಳಿಗ್ಗೆ ಬರೋವಾಗ ತಗೊಂಬನ್ನಿ ಅಂತ. ನೋಡೋಣ, ಟ್ರೈ ಮಾಡೋಣ. ಬಂದ್ರೆ ಸರಿ, ನಾಳೆ ಯಾಕಂದ್ರೆ ಕಾಯ್ಕೊಂಡು ಕೂತ್ಕೊಂಡು ಇರೋದಾಗಲ್ವಲ್ಲ. ಒಂದ್ಸರಿ ಕಾಲ್ ಮಾಡಿದ್ರೆ ಸಾಕು, ಹೋಗ್ಬಿಡ್ತೀವಿ ಡ್ರಾಪ್ ಪಾಯಿಂಟ್ ಹತ್ರ. ಬನ್ನಿ, ಡ್ರಾಪ್ ಇನ್ನೊಂದು 6 ಕಿಲೋಮೀಟರ್ ಐತೆ, ಹೋಗೋಣ, ಡ್ರಾಪ್ ಮಾಡೋಣ. ಫಸ್ಟ್ 3 ಬಾಕ್ಸ್ ಅವರೇ ಅನ್ಲೋಡ್ ಮಾಡ್ಕೊಂತಾರಂತೆ. ನಾನು ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದೆ ಆ ಸರ್ಗೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದ್ರು, ಅದಕ್ಕೆ ಹೆಲ್ಪ್ ಮಾಡಿದೆ. ಫಟಾಫಟ್ ಅಂತ 3 ಬಾಕ್ಸ್ ಇಟ್ಟು ಲೋಡ್ ಮಾಡ್ಕೊಂಡು ಹೊರಟ್ಬಿಟ್ಟಿದ್ದೀನಿ. ಫಸ್ಟ್ RK ನಗರ, 2ನೇದು ಜಕ್ಕೂರು, 3ನೇದು ಬಾಗ್ಲೂರು. 3 ಡ್ರಾಪ್ ಮಾಡಿದ್ರೆ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಪಿಕಪ್ ಪಾಯಿಂಟ್ ಹತ್ರ ಹೋಗಿ, ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟ್ ಆಗಿ. ಬರೀ ಬಾಯಲ್ಲಿ ಪಿಕಪ್ ಬರುತ್ತೆ, ಯಾವ್ದು ಬಾಡಿಗೆನೆ ಎಲ್ಲ ಪಿಕಪ್ ಎಲ್ಲಿ ಮಾಡೋದು. ಒಂದು ಬಂದೈತೆ, ಅದನ್ನೇ ಮಾಡ್ತಾ ಇದ್ದೀನಿ. ಬನ್ನಿ, ಡ್ರಾಪ್ ಪಾಯಿಂಟ್ ಹತ್ರ ಹೋಗೋಣ ಡೈರೆಕ್ಟ್ ಆಗಿ. ಪಿಕಪ್ ಕಂಪ್ಲೀಟ್ ಆಯ್ತು, ಒಂದು ಬಾಕ್ಸ್ ಇಳಿಸಿದ್ದೀನಿ, ಇನ್ನೂ ರೆಡಿ ಇದೆ. ಬಿಲ್ ಎಲ್ಲ ಸೈನ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಇಳಿಸಿದ್ದೀನಿ ನೋಡಿ ಬಾಕ್ಸು. ಬನ್ನಿ, ಸೆಕೆಂಡ್ ಡ್ರಾಪ್ ಪಾಯಿಂಟು 2 ಕಿಲೋಮೀಟರ್ ಇದೆ. ಸೆಕೆಂಡ್ ಡ್ರಾಪ್ ಪಾಯಿಂಟ್ ಹತ್ರ ಹೋಗ್ಬೇಕು, ತೋರಿಸ್ತೀನಿ ನೋಡಿ ನಿಮಗೆ. ಸೆಕೆಂಡ್ ಡ್ರಾಪ್ ಪಾಯಿಂಟು 2 ಕಿಲೋಮೀಟರ್ ಐತೆ. ಅಂಕಲ್ ಡೆಲಿವರಿಲಿ ಸೆಕೆಂಡ್ ಡೆಲಿವರಿ. ಕಿಲೋಮೀಟರ್ ನೋಡಿದ್ರೆ 2 ಕಿಲೋಮೀಟರ್ ಐತೆ. ಬನ್ನಿ, ಸೆಕೆಂಡ್ ಡ್ರಾಪ್ ಹತ್ರ ಹೋಗಿ ಸಿಗೋಣ. ಫೈನಲಿ ಸೆಕೆಂಡ್ ಡ್ರಾಪ್ ಪಾಯಿಂಟು ಕಂಪ್ಲೀಟ್ ಆಯಿತು. ಇನ್ನೇನಿರೋದು ಲಾಸ್ಟ್ ಡ್ರಾಪ್ ಪಾಯಿಂಟು. ಇದೊಂದು ಬಾಕ್ಸ್ ಐತೆ ಲಾಸ್ಟು, ಅದನ್ನೊಂದು ಅನ್ಲೋಡ್ ಮಾಡಿಕೊಂಡು 8 ಕಿಲೋಮೀಟ್ರ್ ಇದೆ. ತೋರಿಸ್ತೀನಿ ನೋಡಿ ನಿಮಗೆ. 8 ಕಿಲೋಮೀಟ್ರ್ ಇದೆ ಲಾಸ್ಟ್ ಡ್ರಾಪ್. ಇದೊಂದು ಬಾಕ್ಸ್ ಇರೋದು 8 ಕಿಲೋಮೀಟ್ರ್ ಇದೆ. ಲೊಕೇಶನ್ ತೋರಿಸ್ತೀನಿ ನೋಡಿ. 15 ನಿಮಿಷ, ಜಾಸ್ತಿ ಟ್ರಾಫಿಕ್ ಇಲ್ಲ, ಹೋಗ್ತಾ ಇರೋದಷ್ಟೇ ಇವಾಗ. ಅದೊಂದು ಬಾಕ್ಸು ನಾನೇ ಎತ್ತಿ ಒಳಗಡೆ ಹಾಕಿದೆ. ಅಪ್ಪ, ಏನು ಭಾರ ಅದು ವಾಷಿಂಗ್ ಮಿಷಿನು. ಇಲ್ಲ ಅಂದ್ರೆ ಒಂದು 200 kg ಇರಬೇಕು, ಅಷ್ಟು ವೇಟ್ ಐತೆ. ಅದರಲ್ಲಿ ಬೇರೆ ಸೆಕೆಂಡ್ ಸ್ಟೆಪ್ವರೆಗೂ ಎತ್ಕೊಂಡು ಹೋಗ್ಬೇಕು. ಸರಿ, ಬನ್ನಿ, ಥರ್ಡ್ ಪಾಯಿಂಟ್ ಹತ್ರ ಹೋಗಿ, ಲಾಸ್ಟ್ ಡ್ರಾಪ್ ಪಾಯಿಂಟು, ಅಲ್ಲಿ ಹೋಗಿ ಸಿಗೋಣ ನಿಮಗೆ. ಅಲ್ಲಿ ಥರ್ಡ್ ಡ್ರಾಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಎಕ್ಸಾಕ್ಟು ಟೈಮ್ ಬಂದು 5 ಗಂಟೆ 17 ನಿಮಿಷ. ಲಾಸ್ಟ್ ಒಂದು ಬಾಕ್ಸ್ ಇದೆ, ಅನ್ಲೋಡ್ ಮಾಡ್ಕೊತಾ ಇದ್ದಾರೆ. ಹೇಳಿದ್ದೀನಿ, ಬರ್ತಾ ಇದ್ದಾರೆ. ಮುಗೀತು. ಇವಾಗ ಯಾವುದಾದ್ರೂ ಪೋಟ್ರ್ ಆನ್ ಮಾಡೋಣ, ಯಾವುದಾದ್ರೂ ಡ್ಯೂಟಿ ಬರುತ್ತಾ ನೋಡೋಣ. ಆನಲ್ಲಿ ಇದೆ, ಆನ್ಲೈನ್ ಬಂದಿದ್ದೀನಿ. ನೋಡೋಣ, ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಕೊನೆಗೂ 5 ಗಂಟೆ 36 ನಿಮಿಷಕ್ಕೆ ಒಂದು ಡ್ಯೂಟಿ ಕಂಪ್ಲೀಟ್ ಆಯಿತು. 668 ರೂಪಾಯಿನೋ ಆಗಿತ್ತು. ಅಣ್ಣ ತುಂಬ ಹೆಲ್ಪಿಂಗ್ ನೇಚರ್ ಜಾಸ್ತಿ ಅಂತ ಕಾಣುತ್ತೆ. 850 ರೂಪಾಯಿ ಹಾಕಿದ್ದಾರೆ, 150 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರು. ಭಾಳ ಖುಷಿ ಆಯಿತು. ಖರ್ಚಿಗೆ ಬೇರೆ ಕಾಸಿರಲಿಲ್ಲ. ದೇವ್ರ ದಯೆ ಇದ್ರೆ ಎಲ್ಲಾದರೂ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಮತ್ತೆ ನಾಳೆ ಶುಕ್ರವಾರ ಇದೆ. ನಮಾಜ್ ಮುಗಿದ ಮೇಲೆ RR ನಗರ, ನಾಗರಬಾವಿ ಮತ್ತು ಕೆಂಗೇರಿ 3 ಕಡೆ ಡ್ರಾಪ್ ಇದೆ, ಹೋಗ್ತೀಯಾ ಅಂತ ಕೇಳಿದ್ರು. ಆಯ್ತಣ್ಣ, ನೀವು ಕಾಲ್ ಮಾಡಿ, ಮಧ್ಯಾಹ್ನ ನಾನು ಹೋಗಿ ಬರ್ತೀನಿ ನಮಾಜ್ಗೆ. 2 ಗಂಟೆ ಮೇಲೆ ಏನೈತೆ ಹೋಗ್ತೀನಿ ನಾನು ಅಂತ ಹೇಳಿದೆ. ಸರಿ ಆಯಿತು, ನೀನು ಕಾಲ್ ಮಾಡ್ತೀನಿ, ಬೇಗ ಬಂದ್ಬಿಡು ಅಂತ ಹೇಳಿದ್ರು. ಹಂಗೆ ಇದು 2 ಬಿಲ್ಲು ನನ್ನ ಹತ್ರನೇ ಬಿಟ್ಟಿದ್ದಾರೆ. ನಾಳೆ ಬಿಲ್ ಅದು ತಗೊಂಬ ಅಂತ ಹೇಳಿದ್ರು. ಖುಷಿ ಆಯಿತು, ಯಾಕಂದರೆ ಕನ್ಫರ್ಮ್ ಆಯ್ತಲ್ಲ ಬಾಡಿಗೆ. ಎಷ್ಟಾದರೂ ಬರಲಿ, 1000 ಆದರೂ ದುಡಿತೀನಲ್ಲ ನಾಳೆ. ಇವತ್ತು ಬರೀ 800 ರೂಪಾಯಿ ದುಡ್ದಿದ್ದೀನಿ, ಅದು 150 ಎಕ್ಸ್ಟ್ರಾ ಹಾಕಿದ್ರಂತ ಒಂದೇನೋ ಒಂದು ಲಾಭ. ಇಲ್ಲಾಂದರೆ ಅದು ಏನೂ ಇರಲಿಲ್ಲ. ಅದರಲ್ಲಿ ಬೇರೆ 500 ಡೀಸೆಲ್ ಹಾಕಿಸ್ಬೇಕು, ಡೀಸೆಲ್ ಬೇರೆ ಖಾಲಿ ಆಗೈತೆ. ತಿಳಿತಾನೆ ಇಲ್ಲ ಏನು ಮಾಡಬೇಕು ಅಂತ. ಯಾರೋ ಕೇಳಿದ್ರೆ ನನಗೆ ಮಂತ್ಲಿ ಇನ್ಕಮ್ ಎಷ್ಟಾಗುತ್ತೆ ಅಣ್ಣ ಅಂತ. ಬ್ರೋ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟೇ ಆಗುತ್ತಂತ ಹೇಳೋಕ್ಕಾಗಲ್ಲ. ಒಂದಿನ 1000 ರೂಪಾಯಿ ಆಗುತ್ತೆ, ಒಂದಿನ 2000 ಆಗುತ್ತೆ, ಒಂದಿನ 3000 ಆಗುತ್ತೆ, ಒಂದಿನ 5000 ಆಗುತ್ತೆ. ಹೇಳೋಕ್ಕಾಗಲ್ಲ. ಬಜೆಟ್ ಮಿನಿಮಮ್ ಅಂದರೂ ಒಂದು 30,000 ಉಳಿಯುತ್ತೆ ಕನ್ಫರ್ಮು, ಎಲ್ಲ ಖರ್ಚು ತೆಗೆದು. ಇದು ರೆಂಟು, ಟಾಟಾ ಎಸ್ ರೆಂಟು ತಗೊಂಡಿರೋದು. ಟಾಟಾ ಎಸ್ ರೆಂಟಿಗೆ ತಗೊಂಡಿರೋದು. ಅದ್ರದ್ದು 12,000 ಬಾಡಿಗೆ ತಿಂಗಳಿಗೆ. 12,000 ಅದ್ರದ್ದು. ಒಂದು ಡೀಸೆಲ್ 2 ದಿನಕ್ಕೆ ಒಂದ್ಸರಿ ಹಾಕಿಸ್ತೀನಿ 500 ರೂಪಾಯಿಗೆ. ಒಂದು ದಿನಕ್ಕೆ ಒಂದು 500 ಇಟ್ಕೊಂಡ್ಬಿಡಿ, ಲೆಕ್ಕ ಹಾಕೊಳ್ಳಿ ಎಷ್ಟಾಗುತ್ತೆ ಅಂತ. 500 ಅಂದರೆ 15,000. ಅದು ಒಂದು 12,000 ಗಾಡಿ ಬಾಡಿಗೆ. ಎಷ್ಟಾಯಿತು? 27,000 ಆಯಿತು. ನಾನು ದುಡಿಯೋದು ಎಷ್ಟು?
ಮಂತ್ಲಿ ಒಂದಿಲ್ಲ ಅಂದ್ರೂ 60,000 ದುಡಿತೀನಿ ಅಂತ ಇಟ್ಕೊಳ್ಳಿ. ಒಂದಿನ ಹೆಚ್ಚಿಗೆ ಆಗುತ್ತೆ, 50,000ನೇ ಇಟ್ಕೊಳ್ಳಿ. ಇಲ್ಲಾಂದ್ರೆ ಒಂದು 20-25,000 ಮಿಕ್ಕುತ್ತೆ ಎಲ್ಲ ತೆಗೆದು. ಸಾಕು, ನನಗೆ ಯಾವಾಗ ಬೇಕು ಅವಾಗ ಡ್ಯೂಟಿ ಮಾಡ್ತೀನಿ, ಬೇಡಾದಾಗ ನಾನು ಮನೇಲಿ ಕೂತ್ಕೊತೀನಿ. ಯಾರ್ದು ನನಗೇನು ಹಂಗಿಲ್ಲ. ಯಾಕಂದರೆ ನೀನು ಇದೇ ಟೈಮ್ಗೆ ಡ್ಯೂಟಿ ಮಾಡಬೇಕು, ಇದೇ ಟೈಮ್ಗೆ ಬಿಡಬೇಕು, ಇಲ್ಲ ನೀನು ಬರಲೇಬೇಕು ಕಂಪಲ್ಸರಿ ಅನ್ನೋರು ಯಾರು ನನ್ನ ಮೇಲೆ ಹಕ್ಕು ಚಲಾಯಿಸೋರು ಯಾರೂ ಇಲ್ಲ. ಸ್ವಂತ ರಾಜಕೀಯ ನಂದು ಆಗಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಮನೇಲಿ ಕೂತ್ಕೋತೀನಿ ಅಷ್ಟೇ. ಇಷ್ಟೇ ನಂದು. ಬನ್ನಿ, ಮತ್ತೆ ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಾಂದರೆ ಈ ವಿಡಿಯೋ ಎಲ್ಲಿಗೆ ಎಂಡ್ ಆಗುತ್ತೆ. ದಯಮಾಡಿ ನಿಮ್ದೊಂದು ಲೈಕು ನನಗೆ ಇನ್ನೂ ವಿಡಿಯೋ ಮಾಡೋಕ್ಕೆ ಹುಮ್ಮಸ್ಸು ತರುತ್ತೆ. ದಯಮಾಡಿ ಲೈಕ್ ಮಾಡಿ. ಹೊಸ್ದಾಗಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರನೂ. ಒಂದು ದಿನಕ್ಕೆ ನಾವು ಎಷ್ಟು ದುಡಿಬೋದು ಅನ್ನೋದಕ್ಕೆ. ಐ ಡಿನೂ ನಂದು ಇವಾಗ ಸದ್ಯಕ್ಕೆ 2 ID ಇರೋದು, ಒಂದು ಅಂಕಲ್ ಡೆಲಿವರಿ ಮತ್ತು ಒಂದು ಪೋಟ್ರು. ನೋ ಬ್ರೋಕರ್ ಒಂದು ತೊಗೋತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗುತ್ತೆ. ಅದೊಂದು ಬಂದರೆ 3 ಡ್ಯೂಟಿ ಮಾಡ್ತೀನಿ. 3 ಆ್ಯಪಲ್ಲಿ ಯಾವುದರಲ್ಲಿ ಜಾಸ್ತಿ ಇನ್ಕಮ್ ಬರುತ್ತೆ ಮತ್ತು ಯಾವುದರಲ್ಲಿ ಲಾಭ ಜಾಸ್ತಿ ಇದೆ ನೋಡೋಣ. ಮತ್ತು ಮುಂದೆ ಹೇಳ್ತೀನಿ. ದಯಮಾಡಿ ಎಲ್ಲರೂ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಆಲಲ್ಲಿ ಪ್ರೆಸ್ ಮಾಡಿ. ಯಾಕಂದರೆ ನನ್ನ ವಿಡಿಯೋ ನಾನು ಯಾವಾಗ ಹಾಕಿರ್ತೀನಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅಲ್ಲಿವರೆಗೂ ಮತ್ತೆ ಸಿಗೋಣ. ನಮಸ್ಕಾರ, ಬಾಯ್ ಬಾಯ್.